ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿದ್ದಕ್ಕೆ ಭಾರತ ಅಮೆರಿಕದ ಕಾಳುಗಳ ಮೇಲೆ 30% ಟ್ಯಾರಿಫ್ ಹಾಕಿದೆಯಾ? ಇದು ಟ್ರೇಡ್ ವಾರ. ಹಾಗಾದ್ರೆ ಕಾಳುಗಳ ಬೆಲೆ ಏರಿಕೆ ಆಗುತ್ತಾ? ಭಾರತವನ್ನು ಅಷ್ಟು ವೀಕ್ ಅನ್ಕೋಬೇಡಿ. ಇದು ಕೇವಲ ಟ್ರೇಡ್ ವಿಷಯ ಅಲ್ಲ. ಇದು ರೈತನ ಬದುಕು, ಆಹಾರದ ಭದ್ರತೆ ಮತ್ತು ರಾಷ್ಟ್ರದ ಆತ್ಮ ಗೌರವದ ಪ್ರಶ್ನೆ. ಭಾರತದಲ್ಲಿ ಕಾಳುಗಳು ಅಂದ್ರೆ ಲಕ್ಸುರಿ ಅಲ್ಲ, ಇದು ಸಾಮಾನ್ಯ ಜನರ ಡೈಲಿ ಪ್ರೋಟೀನ್. ಈ ದೇಶದ ಲಕ್ಷಾಂತರ ರೈತರು ಕಾಳುಗಳನ್ನ ಬೆಳೆದು ಬದುಕ್ತಾರೆ. ಆದ್ರೆ ವಿಷಯ ಏನಾಗಿತ್ತು ಗೊತ್ತಾ? ಅಮೆರಿಕದಿಂದ ಕಮ್ಮಿ ಬೆಲೆಯ ಕಾಳುಗಳು, ವಿಶೇಷವಾಗಿ ಯೆಲ್ಲೋ ಪೀಸ್ ಅಂದ್ರೆ ಹಳದಿ ಬಟಾಣಿ, ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಿತ್ತು. ಅಂಡ್ ಈ ಇಂಪೋರ್ಟ್ಸ್ ಇಂದ ಏನಾಗ್ತಿತ್ತು ಅಂದ್ರೆ ಮಾರ್ಕೆಟ್ ಅಲ್ಲಿ ಕಾಳುಗಳ ಬೆಲೆ ಕುಸಿತ ಆಗ್ತಿತ್ತು. ಅದರಿಂದ ನಮ್ಮ ರೈತರು ಬೆಳೆದ ಬೆಳೆಗೂ ಬೆಲೆ ಇಲ್ಲ, ಅಂಡ್ MSP ಇದ್ರು ಓಪನ್ ಮಾರ್ಕೆಟ್ ನಲ್ಲಿ ರೈತನಿಗೆ ನಷ್ಟ ಆಗ್ತಿತ್ತು. ಸೊ ಆ ಡಂಪಿಂಗ್ ನಿಲ್ಸೋಕೆ ಭಾರತ ಏನ್ ಮಾಡ್ತು? 30% ಟ್ಯಾರಿಫ್ ಆಗ್ತು. ಅಂಡ್ ಇದೇನ್ ಸಡನ್ ಡಿಸಿಷನ್ ಅಲ್ಲ, ಇದು ಡೆಲಿಬರೇಟ್ ಸ್ಟ್ರಾಟಜಿಕ್ ಡಿಸಿಷನ್. ಇದು ಭಾರತ ಹೇಳಿದ ಒಂದೇ ಮಾತು: ನಮ್ಮ ರೈತರನ್ನು ನಾಶ ಮಾಡಿ ಫಾರಿನ್ ಗೂಡ್ಸ್ಗೆ ರೆಡ್ ಕಾರ್ಪೆಟ್ ಹಾಕಲ್ಲ ಅಂತ. ಅಂಡ್ ಇಲ್ಲಿ ಇನ್ನೊಂದು ಸುಳ್ಳು ನರೇಟಿವ್ ಓಡ್ತಿದೆ: ಟ್ಯಾರಿಫ್ ಹಾಕಿದ್ರೆ ಕಾಳುಗಳ ಬೆಲೆ ಸ್ಕೈರಾಕೆಟ್ ಆಗುತ್ತೆ ಅಂತ. ಆದ್ರೆ ಭಾರತ ಈಗ ಕಾಳುಗಳ ಉತ್ಪಾದನೆ ಹೆಚ್ಚಿಸಿದೆ, ಬಫರ್ ಸ್ಟಾಕ್ ಇಟ್ಕೊಂಡಿದೆ, ಸೆಲೆಕ್ಟಿವ್ ಇಂಪೋರ್ಟ್ ಮಾತ್ರ ಅಲೋ ಮಾಡ್ತಿದೆ. ಅಂಡ್ ಅದರ ಅರ್ಥ ಜನರಿಗೆ ಶಾಕ್ ಇಲ್ಲ, ರೈತರಿಗೆ ಸರ್ವೈವಲ್ ರೆಡಿ ಇದೆ ಅಂತ. ಸೊ ಹಾಗಾದ್ರೆ ಅಮೆರಿಕಕ್ಕೆ ಇಷ್ಟೊಂದು ಬೇಸರ? ಆನ್ಸರ್ ಇಸ್ ಸಿಂಪಲ್. ಅಮೆರಿಕದ ಕೆಲವು ಸ್ಟೇಟ್ನಲ್ಲಿ ಪಲ್ಸ್ ಫಾರ್ಮರ್ಸ್ ದೊಡ್ಡ ವೋಟಿಂಗ್ ಗ್ರೂಪ್, ಅಂಡ್ ಭಾರತ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಲ್ಸ್ ಮಾರ್ಕೆಟ್. 30% ಟ್ಯಾರಿಫ್ ಅಂದ್ರೆ ಅಮೆರಿಕದ ಕಾಳುಗಳು ಇಲ್ಲಿ ಸೇಲ್ ಆಗಲ್ಲ, ಕಾಂಪಿಟೇಷನ್ ಕಳ್ಕೊಳ್ಳುತ್ತೆ, ಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಅದರಿಂದ US ಸೆನೆಟರ್ಸ್ ಅನ್ಫೇರ್ ಟ್ಯಾರಿಫ್ ಅಂತ ಕೂಗಾಡ್ತಿದ್ದಾರೆ. ಇದು ಮೊರಾಲಿಟಿ ಅಲ್ಲ, ಇದು ಮಾರ್ಕೆಟ್ ಲಾಸ್ ಆಗಿದ್ದಕ್ಕೆ ಫ್ರಸ್ಟ್ರೇಷನ್. ಅಂಡ್ ಇನ್ನೊಂದು ಸತ್ಯ ಕೇಳಿ: ಅಮೆರಿಕ ತನ್ನ ಇಂಟ್ರೆಸ್ಟ್ ಬಂದಾಗ ಇಂಡಿಯನ್ ಸ್ಟೀಲ್ ಮೇಲೆ ಟ್ಯಾರಿಫ್, ಇಂಡಿಯನ್ ಅಲ್ಯೂಮಿನಿಯಂ ಮೇಲೆ ಟ್ಯಾರಿಫ್, ಆಗ ಫ್ರೀ ಟ್ರೇಡ್ ನೆನಪಿರಲಿಲ್ಲ ಇವ್ರಿಗೆ. ಆದ್ರೆ ಭಾರತ ತನ್ನ ರೈತನ ಪರವಾಗಿ ನಿಂತಾಗ ಮಾತ್ರ ಫೇರ್ ಟ್ರೇಡ್ ಲೆಕ್ಚರ್ ಕೊಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಭಾರತ ಕ್ಲಿಯರ್ ಮೆಸೇಜ್ ಕೊಟ್ಟಿದೆ: ಫುಡ್ ಸೆಕ್ಯೂರಿಟಿ ಕಾಂಪ್ರಮೈಸ್ ಆಗಲ್ಲ, ಫಾರ್ಮರ್ ಡಿಸ್ಪೋಸಬಲ್ ಕಮಾಡಿಟಿ ಅಲ್ಲ, ಅಂಡ್ ಟ್ರೇಡ್ ಮ್ಯೂಚುವಲ್ ರೆಸ್ಪೆಕ್ಟ್ ಮೇಲೆ ಇರಬೇಕು ಅಂತ. ಇದು ಆಂಟಿ ಅಮೆರಿಕ ಅಲ್ಲ, ಇದು ಪ್ರೋ ಇಂಡಿಯಾ. ಜೈ ಹಿಂದ್.